ಅಮೆರಿಕಾದಿಂದ ಉಗ್ರನನ್ನ ಎಳೆದು ತರ್ತಾ ಇದೆ ಎನ್ಐಎ ತಂಡ. ದೆಹಲಿಗೆ ಇಷ್ಟೊತ್ತಿಗೆಲ್ಲ ಬಂದು ರೀಚ್ ಆಗಬೇಕಾಗಿತ್ತು, ಆದರೆ ಸ್ವಲ್ಪ ಟೆಕ್ನಿಕಲ್ ಎರರ್ ಆದಂಥ ಹಿನ್ನೆಲೆಯಲ್ಲಿ ತಡ ಆಗ್ತಾ ಇದೆ. ಭಾರತಕ್ಕೆ ಎಳೆದು ತರ್ತಾ ಇರುವಂಥ ತಂಡ ಕೆಲವೇ ಕ್ಷಣದಲ್ಲಿ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಆ ಬಳಿಕ ಎನ್ಐಎ ರಾಣಾ ಬಂಧನ ಆಗುತ್ತೆ. ಸುಮಾರು 1 ಗಂಟೆ ಪ್ರಕ್ರಿಯೆ ಅದು. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಪಾಲಂ ಏರ್ಪೋರ್ಟ್ ಸುತ್ತಮುತ್ತಲೂ ಕೂಡ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ತಿಹಾರ್ ಜೈಲಲ್ಲಿ ರಾಣಾಗೆ ಸ್ಪೆಷಲ್ ಸೆಲನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ನೋಡಿ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ಕನಲ್ಲಿ ಕಂಟಿನ್ಯೂಸ್ ಆಗಿ ಲೈವ್ ಕವರೇಜನ್ನು ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಣಾನನ್ನು ದೆಹಲಿಗೆ ಕರೆದುಕೊಂಡು ಬರಲಾಗುತ್ತೆ. ಪಾಲಂ ಏರ್ಪೋರ್ಟ್ಗೆ ಕರ್ಕೊಂಡ್ಬರ್ತಾರೆ. ನೋಡಿ, 166 ಜನರ ಸಾವಿಗೆ ಕಾರಣಕರ್ತನಾಗಿದ್ದಂಥ ಮಾಸ್ಟರ್ ಮೈಂಡ್ ರಾಣಾ. ಅವತ್ತಿನ ಘಟನೆಯನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಅವತ್ತಿನ ಪರಿಸ್ಥಿತಿ ರಕ್ತಸಿಕ್ತವಾಗಿತ್ತು. ಆ ಇನ್ಸಿಡೆಂಟ್ ಆದಮೇಲೆ 2009ಕ್ಕೆ ಅಮೆರಿಕಾಗೆ ಎಸ್ಕೇಪ್ ಆಗುವಂಥ ಇದೇ ರಾಣಾ, ಅಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ. FBI ಆತನನ್ನು ಅರೆಸ್ಟ್ ಮಾಡ್ತಾರೆ. 2011-12ರಿಂದಲೂ ಕೂಡ ಆತನನ್ನು ಅಲ್ಲೇ ಇರಿಸ್ಕೊಳ್ಳಲಾಗಿತ್ತು. ಸಾಕಷ್ಟು ಪ್ರಕ್ರಿಯೆಗಳು ಕೂಡ ನಡ್ಕೊಂಡು ಬರ್ತಾ ಇತ್ತು. ಈತನನ್ನು ಭಾರತಕ್ಕೆ ಕರ್ಕೊಂಬರಲೇಬೇಕು ಅನ್ನುವ ಒಂದು ಛಲದಿಂದ ಇದ್ದಂಥ ಭಾರತ ಕೊನೆಗೂ ಕೂಡ ಆತನನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಇವತ್ತು ಉನ್ನಿಕೃಷ್ಣನ್ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಸಂದೀಪ್ ಉನ್ನಿಕೃಷ್ಣನ್ ಅವರು ಅವತ್ತಿನ ಘಟನೆಯಲ್ಲಿ ಮೃತಪಟ್ಟಿದ್ರು. ವೀರ ಮರಣವನ್ನು ಒಪ್ಪಿದ್ರು. ಅವತ್ತಿನ ಕಾರ್ಯಾಚರಣೆ ನಿಜಕ್ಕೂ ಕೂಡ ಎಲ್ಲರ ಮೈ ಜುಮ್ಮನಿಸುವಂತಿದೆ. ಕೇವಲ ಇವರ ಟಾರ್ಗೆಟ್ ಆಗಿದ್ದು ಅವತ್ತಷ್ಟೇ ಅಲ್ಲ, ಬೇರೆ ಬೇರೆ ಒಂದಷ್ಟು ಪ್ರಸಿದ್ಧ ತಾಣಗಳ ಮೇಲೂ ಕೂಡ ಇವರ ಕಣ್ಣಿತ್ತು. ಟಾರ್ಗೆಟನ್ನು ಮಾಡಿಕೊಂಡಿದ್ರು. ಸುಮಾರು ಬಾರಿ 13ಕ್ಕೂ ಹೆಚ್ಚು ಬಾರಿ ಬೇಹುಗಾರಿಕೆಯನ್ನು ಕೂಡ ಮಾಡಿದರು. ಈತನನ್ನು ಈಗ ಕರ್ಕೊಂಬರುವಂಥ ತಂಡ ಇಲ್ಲಿ ಅರೆಸ್ಟನ್ನು ತೋರಿಸುತ್ತೆ. ಅರೆಸ್ಟನ್ನು ತೋರಿಸಿದ ಬಳಿಕ ನೇರವಾಗಿ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಆತನನ್ನು ತಿಹಾರ್ ಜೈಲಿಗೆ ಶಿಫ್ಟ್ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಬಳಿಕ ಮತ್ತೊಮ್ಮೆ ಆತನನ್ನು ಅಮೆರಿಕಾದಿಂದ ಉಗ್ರನನ್ನ ಎಳೆದು ತರ್ತಾ ಇದೆ ಎನ್ಐಎ ತಂಡ. ದೆಹಲಿಗೆ ಇಷ್ಟೊತ್ತಿಗೆಲ್ಲ ಬಂದು ರೀಚ್ ಆಗಬೇಕಾಗಿತ್ತು, ಆದರೆ ಸ್ವಲ್ಪ ಟೆಕ್ನಿಕಲ್ ಎರರ್ ಆದಂಥ ಹಿನ್ನೆಲೆಯಲ್ಲಿ ತಡ ಆಗ್ತಾ ಇದೆ. ಭಾರತಕ್ಕೆ ಎಳೆದು ತರ್ತಾ ಇರುವಂಥ ತಂಡ ಕೆಲವೇ ಕ್ಷಣದಲ್ಲಿ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಆ ಬಳಿಕ ಎನ್ಐಎ ರಾಣಾ ಬಂಧನ ಆಗುತ್ತೆ. ಸುಮಾರು 1 ಗಂಟೆ ಪ್ರಕ್ರಿಯೆ ಅದು. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಪಾಲಂ ಏರ್ಪೋರ್ಟ್ ಸುತ್ತಮುತ್ತಲೂ ಕೂಡ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ತಿಹಾರ್ ಜೈಲಲ್ಲಿ ರಾಣಾಗೆ ಸ್ಪೆಷಲ್ ಸೆಲನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ನೋಡಿ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ಕನಲ್ಲಿ ಕಂಟಿನ್ಯೂಸ್ ಆಗಿ ಲೈವ್ ಕವರೇಜನ್ನು ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಣಾನನ್ನು ದೆಹಲಿಗೆ ಕರೆದುಕೊಂಡು ಬರಲಾಗುತ್ತೆ. ಪಾಲಂ ಏರ್ಪೋರ್ಟ್ಗೆ ಕರ್ಕೊಂಡ್ಬರ್ತಾರೆ. ನೋಡಿ, 166 ಜನರ ಸಾವಿಗೆ ಕಾರಣಕರ್ತನಾಗಿದ್ದಂಥ ಮಾಸ್ಟರ್ ಮೈಂಡ್ ರಾಣಾ. ಅವತ್ತಿನ ಘಟನೆಯನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಅವತ್ತಿನ ಪರಿಸ್ಥಿತಿ ರಕ್ತಸಿಕ್ತವಾಗಿತ್ತು. ಆ ಇನ್ಸಿಡೆಂಟ್ ಆದಮೇಲೆ 2009ಕ್ಕೆ ಅಮೆರಿಕಾಗೆ ಎಸ್ಕೇಪ್ ಆಗುವಂಥ ಇದೇ ರಾಣಾ, ಅಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ. FBI ಆತನನ್ನು ಅರೆಸ್ಟ್ ಮಾಡ್ತಾರೆ. 2011-12ರಿಂದಲೂ ಕೂಡ ಆತನನ್ನು ಅಲ್ಲೇ ಇರಿಸ್ಕೊಳ್ಳಲಾಗಿತ್ತು. ಸಾಕಷ್ಟು ಪ್ರಕ್ರಿಯೆಗಳು ಕೂಡ ನಡ್ಕೊಂಡು ಬರ್ತಾ ಇತ್ತು. ಈತನನ್ನು ಭಾರತಕ್ಕೆ ಕರ್ಕೊಂಬರಲೇಬೇಕು ಅನ್ನುವ ಒಂದು ಛಲದಿಂದ ಇದ್ದಂಥ ಭಾರತ ಕೊನೆಗೂ ಕೂಡ ಆತನನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಇವತ್ತು ಉನ್ನಿಕೃಷ್ಣನ್ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಸಂದೀಪ್ ಉನ್ನಿಕೃಷ್ಣನ್ ಅವರು ಅವತ್ತಿನ ಘಟನೆಯಲ್ಲಿ ಮೃತಪಟ್ಟಿದ್ರು. ವೀರ ಮರಣವನ್ನು ಒಪ್ಪಿದ್ರು. ಅವತ್ತಿನ ಕಾರ್ಯಾಚರಣೆ ನಿಜಕ್ಕೂ ಕೂಡ ಎಲ್ಲರ ಮೈ ಜುಮ್ಮನಿಸುವಂತಿದೆ. ಕೇವಲ ಇವರ ಟಾರ್ಗೆಟ್ ಆಗಿದ್ದು ಅವತ್ತಷ್ಟೇ ಅಲ್ಲ, ಬೇರೆ ಬೇರೆ ಒಂದಷ್ಟು ಪ್ರಸಿದ್ಧ ತಾಣಗಳ ಮೇಲೂ ಕೂಡ ಇವರ ಕಣ್ಣಿತ್ತು. ಟಾರ್ಗೆಟನ್ನು ಮಾಡಿಕೊಂಡಿದ್ರು. ಸುಮಾರು ಬಾರಿ 13ಕ್ಕೂ ಹೆಚ್ಚು ಬಾರಿ ಬೇಹುಗಾರಿಕೆಯನ್ನು ಕೂಡ ಮಾಡಿದರು. ಈತನನ್ನು ಈಗ ಕರ್ಕೊಂಬರುವಂಥ ತಂಡ ಇಲ್ಲಿ ಅರೆಸ್ಟನ್ನು ತೋರಿಸುತ್ತೆ.
ಅರೆಸ್ಟನ್ನು ತೋರಿಸಿದ ಬಳಿಕ ನೇರವಾಗಿ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಆತನನ್ನು ತಿಹಾರ್ ಜೈಲಿಗೆ ಶಿಫ್ಟ್ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಬಳಿಕ ಮತ್ತೊಮ್ಮೆ ಆತನನ್ನು ಅಮೆರಿಕಾದಿಂದ ಉಗ್ರನನ್ನ ಎಳೆದು ತರ್ತಾ ಇದೆ NIA ತಂಡ. ದೆಹಲಿಗೆ ಇಷ್ಟೊತ್ತಿಗೆಲ್ಲ ಬಂದು ರೀಚ್ ಆಗಬೇಕಾಗಿತ್ತು, ಆದರೆ ಸ್ವಲ್ಪ ಟೆಕ್ನಿಕಲ್ ಎರರ್ ಆದಂಥ ಹಿನ್ನೆಲೆಯಲ್ಲಿ ತಡ ಆಗ್ತಾ ಇದೆ. ಭಾರತಕ್ಕೆ ಎಳೆದು ತರ್ತಾ ಇರುವಂಥ ತಂಡ ಕೆಲವೇ ಕ್ಷಣದಲ್ಲಿ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಆ ಬಳಿಕ NIA ರಾಣಾ ಬಂಧನ ಆಗುತ್ತೆ. ಸುಮಾರು 1 ಗಂಟೆ ಪ್ರಕ್ರಿಯೆ ಅದು. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಪಾಲಂ ಏರ್ಪೋರ್ಟ್ ಸುತ್ತಮುತ್ತಲೂ ಕೂಡ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ತಿಹಾರ್ ಜೈಲಲ್ಲಿ ರಾಣಾಗೆ ಸ್ಪೆಷಲ್ ಸೆಲನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ನೋಡಿ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ಕನಲ್ಲಿ ಕಂಟಿನ್ಯೂಸ್ ಆಗಿ ಲೈವ್ ಕವರೇಜನ್ನು ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಣಾನನ್ನು ದೆಹಲಿಗೆ ಕರೆದುಕೊಂಡು ಬರಲಾಗುತ್ತೆ. ಪಾಲಂ ಏರ್ಪೋರ್ಟ್ಗೆ ಕರ್ಕೊಂಡ್ಬರ್ತಾರೆ. ನೋಡಿ, 166 ಜನರ ಸಾವಿಗೆ ಕಾರಣಕರ್ತನಾಗಿದ್ದಂಥ ಮಾಸ್ಟರ್ ಮೈಂಡ್ ರಾಣಾ. ಅವತ್ತಿನ ಘಟನೆಯನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಅವತ್ತಿನ ಪರಿಸ್ಥಿತಿ ರಕ್ತಸಿಕ್ತವಾಗಿತ್ತು. ಆ ಇನ್ಸಿಡೆಂಟ್ ಆದಮೇಲೆ 2009ಕ್ಕೆ ಅಮೆರಿಕಾಗೆ ಎಸ್ಕೇಪ್ ಆಗುವಂಥ ಇದೇ ರಾಣಾ ಅಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ. FBI ಆತನನ್ನು ಅರೆಸ್ಟ್ ಮಾಡ್ತಾರೆ. 2011-12ರಿಂದಲೂ ಕೂಡ ಆತನನ್ನು ಅಲ್ಲೇ ಇರಿಸ್ಕೊಳ್ಳಲಾಗಿತ್ತು. ಸಾಕಷ್ಟು ಪ್ರಕ್ರಿಯೆಗಳು ಕೂಡ ನಡ್ಕೊಂಡು ಬರ್ತಾ ಇತ್ತು. ಈತನನ್ನು ಭಾರತಕ್ಕೆ ಕರ್ಕೊಂಬರಲೇಬೇಕು ಅನ್ನುವ ಒಂದು ಛಲದಿಂದ ಇದ್ದಂಥ ಭಾರತ ಕೊನೆಗೂ ಕೂಡ ಆತನನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಇವತ್ತು ಉನ್ನಿಕೃಷ್ಣನ್ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಸಂದೀಪ್ ಉನ್ನಿಕೃಷ್ಣನ್ ಅವರು ಅವತ್ತಿನ ಘಟನೆಯಲ್ಲಿ ಮೃತಪಟ್ಟಿದ್ರು. ವೀರ ಮರಣವನ್ನು ಒಪ್ಪಿದ್ರು. ಅವತ್ತಿನ ಕಾರ್ಯಾಚರಣೆ ನಿಜಕ್ಕೂ ಕೂಡ ಎಲ್ಲರ ಮೈ ಜುಮ್ಮನಿಸುವಂತಿದೆ. ಕೇವಲ ಇವರ ಟಾರ್ಗೆಟ್ ಆಗಿದ್ದು ಅವತ್ತಷ್ಟೇ ಅಲ್ಲ, ಬೇರೆ ಬೇರೆ ಒಂದಷ್ಟು ಪ್ರಸಿದ್ಧ ತಾಣಗಳ ಮೇಲೂ ಕೂಡ ಇವರ ಕಣ್ಣಿತ್ತು. ಟಾರ್ಗೆಟನ್ನು ಮಾಡಿಕೊಂಡಿದ್ರು. ಸುಮಾರು ಬಾರಿ 13ಕ್ಕೂ ಹೆಚ್ಚು ಬಾರಿ ಬೇಹುಗಾರಿಕೆಯನ್ನು ಕೂಡ ಮಾಡಿದರು. ಈತನನ್ನು ಈಗ ಕರ್ಕೊಂಬರುವಂಥ ತಂಡ ಇಲ್ಲಿ ಅರೆಸ್ಟನ್ನು ತೋರಿಸುತ್ತೆ. ಅರೆಸ್ಟನ್ನು ತೋರಿಸಿದ ಬಳಿಕ ನೇರವಾಗಿ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಆತನನ್ನು ತಿಹಾರ್ ಜೈಲಿಗೆ ಶಿಫ್ಟ್ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಬಳಿಕ ಮತ್ತೊಮ್ಮೆ ಆತನನ್ನು ಅಮೆರಿಕಾದಿಂದ ಉಗ್ರನನ್ನ ಎಳೆದು ತರ್ತಾ ಇದೆ NIA ತಂಡ. ದೆಹಲಿಗೆ ಇಷ್ಟೊತ್ತಿಗೆಲ್ಲ ಬಂದು ರೀಚ್ ಆಗಬೇಕಾಗಿತ್ತು.